ಹೇಳಿದ ಹಾಗೆ ಗೆಲುವು ನಮ್ಮದೇ ಅಂತ ಹೇಳಿದ್ದೀನಿ. ಗೆಲುವು ನಮ್ಮ ಮೂರು ಕಡೆ ಆಗ್ತಾವೆ. ತಾವು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಗೆಲುವು ನಮ್ಮದೇ. ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಗ್ಯಾರಂಟಿಗಳು, ಉಪಮುಖ್ಯಮಂತ್ರಿಗಳ ಸಂಘಟನೆ ಎಲ್ಲವೂ ಸೇರಿ ಇವತ್ತು ಮೂರು ಕಡೆ ನಮ್ಗೆ ಗೆಲುವಾಗಿದೆ. ಇನ್ನೊಂದು ಕಡೆ ಅದು ವಕ್ಫ್ ಆಮೇಲೆ ಬೇರೆ ಬೇರೆ ವಿಚಾರಗಳನ್ನು ಮುನ್ನೆಲೆಗೆ ತಂದಿದ್ರು BJP. ವಕ್ಫ್ ವಿಚಾರಗಳನ್ನು ತೊಗೊಂಡು ಬಂದಿದ್ದರು. 700 ಕೋಟಿ ರೂಪಾಯಿ ನಾವು ಮಹಾರಾಷ್ಟ್ರಕ್ಕೆ ಕೊಟ್ಟು ಅಂತ ಹೇಳಿದರು. ಇಂಥವೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಚುನಾವಣೆಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಇವು ಜನರಿಗೆ ಗೊತ್ತಾಯಿತು, ಇವೆಲ್ಲ ಸುಳ್ಳು ಸುದ್ದಿಗಳು ಹಬ್ಬಿಸ್ತಾರೆ ಅಂತೇಳಿ. ಅದಕ್ಕೆ ಜನ ಅವ್ರಿಗೆ ವಿರುದ್ಧ ತೀರ್ಪು ನೀಡಿದ್ದಾರೆ. CM ಸಿದ್ದರಾಮಯ್ಯ ಅವರು 5 ವರ್ಷ ಪೂರ್ಣ ಮಾಡ್ತಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಾರಲ್ಲ, ನಿಮಗೆ ಡೌಟ್ ಯಾಕೆ? ಶಕ್ತಿ ಪ್ರದೇಶ ಪಕ್ಷದ್ದು ಕಾರ್ಯಕ್ರಮಗಳು ಇವಾಗ ನಡೀತಾನೆ ಇರ್ತವೆ. ಅವ್ರು ಬೇಕಾದಾಗ ಅವ್ರೇನು ಇಲ್ಲಾರ್ದಾಗ ಬರ್ತಡೇ ಜೋರಾಗಿ ನಾವು ಮಾಡಲಿಲ್ಲ ಅಭಿಮಾನಿಗಳು, ಈಗ ಮಾಡ್ತಾರೆ. ಏನು ತಪ್ಪಿದೆ ಸರ್? ಈಗ ಪ್ರಮುಖವಾಗಿ ಜಿಲ್ಲೆಯ ಒಳಗೆ ಅಬಕಾರಿ ಲೈಸೆನ್ಸ್ ಕೊಟ್ಟಂಥ ಅಂಗಡಿಗಳು ಕಾನೂನು ಉಲ್ಲಂಘನೆ ಜೋರಾಗಿ ನಡೀತಿದೆ. ಅಧಿಕಾರಿಗಳು ಮಾತ್ರ ಯಾಕೆ ಗಪ್ಚುಪ್ ಕುಂತಿರೋದು? ಅಂಥವ್ರು ಯಾರು ಇದ್ರೆ ಹೇಳಿ, ಕಠಿಣ ಕ್ರಮ ತಗೊಂಡು ಇದೆ. ಯಾಕೆ ಸೇಲ್ ಟು ಪ್ರತಿಯೊಂದು ವಿಸಿಟ್ ಮಾಡಿದ್ರೆ ನೀವು ಕೊಟ್ಟಿರೋದು ಲೈಸೆನ್ಸ್ ಮಾರಾಟಕ್ಕೆ, ಅವ್ರು ಮಾಡ್ತಿರೋದು ಮಾತ್ರ ಟೇಬಲ್ ಹಾಕಿ ಅಲ್ಲೇ ಸಪ್ಲೈ ಮಾಡ್ತಾರೆ. ಅಂತ ಅಧಿಕಾರಿಗಳು ಗಮನ ಕೊಡೋದಿಲ್ಲ. ಅಂತ 1-2 ನಿಮ್ಮ ಕೈಗೆ ಯಾರು ಸಿಕ್ಕರೆ, ಒಂದು ಅಂತೆಲ್ಲ ನಾವು ಈಗಾಗಲೇ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದೇವೆ ಇದ್ರ ಬಗ್ಗೆ. ಅಂಥವು ಯಾರು ಇದ್ದರೆ ನಿಮ್ಮ ಗಮನಕ್ಕೆ ಬಂದಿದ್ರೆ ತಿಳಿಸಿ, ಇಮಿಡಿಯೇಟ್ ಕ್ರಮ ಕೈಗೊಳ್ಳಿ. ಅಂಗಡಿ ಇರುತ್ತೆ ಪಕ್ಕದಲ್ಲೇ, ಸೌಜಿ ಅಂಗಡಿ ಎಲ್ಲ ಇರುತ್ತೆ, ಅಲ್ಲೇ ಕೊಟ್ಟು ಅಲ್ಲೇ ಎಲ್ಲ ಮಾಡ್ತಾರೆ. ಇಲ್ಲ, ಸಾವುಜಿ ಅಂಗಡಿಯಾಗ ಕೊಡ್ತಿದ್ರೆ ಅವ್ರು ತಪ್ಪು. CL2 ಅಂಗಡಿಯಾಗ ಕೊಡ್ತಿದ್ರೆ ಇದು ತಪ್ಪು. ಅಲ್ಲೂ ಕೊಡ್ತಾರೆ, CL2 ಇರುತ್ತೆ. ಅಲ್ಲೇನಾರ ಕುಡಿತಾ ಇದ್ದರೆ ಅದು ತಪ್ಪು. ಪ್ರಮುಖವಾಗಿ ಅದು ಪಾರ್ಸಲಾಗಿ ಕೊಡಬೇಕು. ಅಂದರೆ ವಿದ್ಯಾಕಾಶಿ ಧಾರವಾಡ ಆಗಿರೋದ್ರಿಂದ ಸಾಕಷ್ಟು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಅಂಥ ಸಂದರ್ಭದಲ್ಲಿ CL2 ಆಗಲಿ ಇಂಥವು ರೂಲ್ಸ್ ವೈಲೇಷನ್ಸ್ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅಂತ. ರೂಲ್ ವೈಲೇಷನ್ ಮಾಡಿದ್ದು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದರೆ ಬೇಕಾದ್ರೆ ನಾನು ನೀವು ಹೇಳಿದ ಹಾಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದರೆ ಇಮಿಡಿಯೇಟ್ DC ಹೇಳ್ತೀನಿ. ಎಷ್ಟೇ CL2ಗಳು ಮತ್ತೊಂದು ರೂಲ್ ಬಿಟ್ಟು ಅದಾವೆ, ಅದು ಇಮಿಡಿಯೇಟ್ ಲಿಸ್ಟ್ ಕೊಡೋಕೆ ಹೇಳ್ತೀನಿ. ಅಂಥವು ಯಾವ ಇಲ್ಲದೆ ಮೂಲಾಜಿಲ್ಲದೆ ಕ್ರಮ ಕೈಗೊಳ್ಳಿ. ಒಟ್ಟು ಈಗಾಗಲೇ ಧಾರವಾಡದಲ್ಲಿ ನಾವು ಮಾಹಿತಿ ಪಡ್ಕೊಂಡ ಪ್ರಕಾರ 27 CL2ಗಳನ್ನು ಲೆಕ್ಕ ಹಾಕಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ 4 ಮಾತ್ರ ಕಾನೂನುಬದ್ಧವಾಗಿ ನಡೀತಿರುವಂಥದ್ದು. ಪ್ರಮುಖ ಎಲ್ಲ ಬಹುತೇಕಗಳು ಎಲ್ಲವನ್ನು ಚೆಕ್ ಮಾಡಿ ಅದನ್ನು ಎಲ್ಲವೂ ಆಪರೇಷನ್ ಮಾಡ್ಕೊಂಡಿದ್ದೇವೆ ಈಗಾಗಲೇ. ಇದೇನರ ಇದ್ರೆ ಕೊಡಿ. ಒಂದು ನಿಮ್ಗೆ ಕೊಡಲಿಲ್ಲ ಅಂದರೆ ನಾನೇ ಸ್ವತಃ ಎಲ್ಲದನ್ನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀನಿ, ಕ್ರಮ ಕೈಗೊಳ್ತೀನಿ. ಧಾರವಾಡ ಜಿಲ್ಲೆಯಲ್ಲಿ ಲಿಕ್ಕರ್ ಹೌಸ್ ಅನ್ನೋದು ಒಂದು ಭಾಳ ಚರ್ಚೆ. ನನಗೆ ಗೊತ್ತಿಲ್ಲ. ಜನ ಪ್ರತಿಭಟನೆ ಮಾಡ್ತಿದ್ದಾರೆ ಯಾಕಂತಂದ್ರೆ. ಇಲ್ಲ, ಅದು ಯಾಕೆ ಮಾಡ್ತಾ ಇದ್ದಾರೆ ಏನಿದೆ ಅದು ನನಗೆ ಗೊತ್ತಿಲ್ಲ. ಅದು ಇಮಿಡಿಯೇಟ್ DC ಕರೆಸಿ ಇವತ್ತು ಮಾತಾಡ್ತೇನೆ.